ನನಗೆ ಬಹಳ ಆಶ್ಚರ್ಯ ಆಯ್ತು ವಚನ ಓದಿ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದ. ಈ ಹಾಳ ಸಂಪತ್ತು ಅನ್ನುವ ನಾಯಿ ನೆಚ್ಚಿಕೊಂಡು ದೇವರೇ ನಿನ್ನನ್ನು ಮರೆತುಬಿಟ್ಟೆ ನಾನು ಅಂತ. ನಾನು ಸಂಪತ್ತನ್ನ ಲಕ್ಷ್ಮಿ ಅಂತ ಪೂಜೆ ಮಾಡೋ ದೇಶ ಇದು. ಇಲ್ಲಿ ನಾಯಿ ಏನ್ಬಿಟ್ರಲ್ಲ ಇವರು. ನನಗೆ ಅದು ಅರ್ಥ ಆಗಿದ್ದು ಬೇರೆ ಸಲ. ಯಾರು ನಾವೆಲ್ಲ ಎಲ್ಲೆಲ್ಲ ಪಿಕ್ನಿಕ್ ಹೋಗ್ತಾ ಇದ್ವು. ನಮ್ಮ ಸ್ನೇಹಿತನಿಗೆ ಹೇಳಿದೆ, ಏ ಬಾಪ ನೀನು ಹೋಗೋಣ. ಇಲ್ಲಪ್ಪ ಮನೆಯಾಗ ಯಾರು ಇಲ್ಲ, ಅದರಿಂದ ಬರಕ್ಕಾಗ್ತಾ ಇಲ್ಲ. ಮನೆಯಾಗ ಯಾರು ಇಲ್ಲ ಒಳ್ಳೇದಾಯ್ತು, ಬಾ ಹೋಗೋಣ ಅಂದೆ ನಾನು. ಅದಕ್ಕೆ ಇಲ್ಲ ಇಲ್ಲ ನಮ್ಮ ಮನೇಲಿ ಒಂದು ನಾಯಿ ಇದೆ, ಅದು ನೋಡ್ಕೋಬೇಕು ನಾನು. ನಾನು ಹೇಳ್ದೆ ಎಲ್ಲಿಗೆ ಬಂದ್ಬಿಡ್ತು ನಿನ್ ಲೆವೆಲ್. ಮನೆ ನೋಡ್ಕೊಳ್ಳಿ ಅಂತ ನಾಯಿ ನಿಲ್ಲಿಸ್ತಾರೆ. ಇವ್ ನಾಯಿ ನೋಡ್ಕೊಳಕ್ ಇವನಿದಾನೆ. ಬಹುಶಃ ಕಾಂಚನವೆಂಬ ನಾಯಿ ಅಂದ್ರೆ ಈ ಅರ್ಥ ಅಂತ ಕಾಣಿಸುತ್ತೆ. ಹಣ ನಮ್ಮನ್ನು ಕಾಪಾಡಬೇಕು ಅನ್ನುವಷ್ಟ್ರ ಮಟ್ಟಿಗೆ ಅದು ಇಟ್ಕೊಂಡಿದ್ರೆ ಪರವಾಗಿಲ್ಲ, ಅದನ್ನ ಕಾಪಾಡಕ್ಕೆ ನಾವಿದೀವಿ ಅಂತ ಆಗ್ಬಿಟ್ರೆ ಅವಾಗ ಕಾಂಚನವೆಂಬ ನಾಯಿ ಅದು. ಅಂದ್ರೆ ಅರ್ಥ ನಾವು ಕೊಡೋದಷ್ಟೇ, ತನ್ನಂತಾನೆ ಯಾವ ಶಬ್ದಕ್ಕೂ ಅರ್ಥ ಇರಲ್ಲ.